ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಗಬೇಕು ಅಂತೇಳಿ ಅಶೋಕ್ ಚಂದ್ರಿಗೆ ಮತ್ತು 30 ಕನ್ನಡ ಹೋರಾಟಗಾರರು HK ಪಾಟೀಲ್ ಅವರನ್ನು ಭೇಟಿ ಆಡಿ ಒತ್ತಾಯ ಮಾಡಿದ್ರಿಂದ 50 ಲಕ್ಷ ಹಣ ಬಿಡುಗಡೆಯಾಗಿ ಬಂತು. ಅದನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಖರ್ಚು ಮಾಡಬೇಕಂತ ಬಂತು. ಅದು ಜಿಲ್ಲಾಧಿಕಾರಿ ಖಾತೆಗೆ ಜಮಾನು ಆಯಿತು. ಆದರೆ ಅವರು ಸರ್ವಾಧಿಕ ಧೋರಣೆಯನ್ನು ಅನುಸರಿಸಿದೆ. 8 ಲಕ್ಷ ಊಟಕ್ಕೆ ಖರ್ಚು ಮಾಡಿದಾರೆ. ತಾಳೂರು ಕಡೆ ಹೇಳ್ತಾರೆ ಫುಡ್ ಪ್ಯಾಕೆಟ್, ಊಟ ಅಲ್ಲ ಫುಡ್ ಪ್ಯಾಕೆಟ್. ಆ ಫುಡ್ ಪ್ಯಾಕೆಟನ್ನು ಹಂಚಿದ್ರು. ಅದು ಹೆಂಗೆ ಹಂಚಿದ್ರು ಅಂದ್ರೆ ಭಾಳ ಅನ್ಯಾಯವಾಗಿ ಹಂಚಿದ್ರು ಅಂತ, ಅಸಂಪರ್ಕವಾಗಿ ಹಂಚಿದ್ರು, ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ಳಿಲ್ಲ ಅಂತ. ಅಲ್ಲಿ 8 ಲಕ್ಷ ಹೋತು. ನಂತರ ಪ್ರವಾಸೋದ್ಯಮ ಇಲಾಖೆಯವರು ಒಂದು ವಸ್ತು ಪ್ರದರ್ಶನ ಏರ್ಪಡಿಸಿದ್ರು ಚೀಪೇಟ್ ಗ್ರೌಂಡ್. ಅಲ್ಲಿ 3 ಲಕ್ಷ ಕೊಟ್ಟರು ಅಂತ. ಈಗ ನಿನ್ನೆಯ ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ನಡೀತು ಜಿಲ್ಲಾಧಿಕಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಏನು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಬೆಳಗಾವಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಕನ್ನಡ ಹಬ್ಬ ಆಚರಣೆ, ಸಂಗೀತ ಸಂಜೆ. ಇಲ್ಲಿ 18 ಲಕ್ಷ ಅವ್ರಿಗೆ ಪೇಮೆಂಟ್ ಮಾಡಿದಾರೆ. ಯಾರು? ಸಂಗೀತಗಾರಿಗೆ. ಇದು ಅಗತ್ಯ ಇತ್ತಾ? ಇಲ್ಲ. ಯಾಕಂದ್ರೆ ನವೆಂಬರಲ್ಲಿ ಈಗ ಅಲ್ಲಿ ಅವಾಗ ದುಡ್ಡು ಬಂದಿತ್ತಲ್ಲ, ಹಿಂಗಾಗಿ HK ಪಾಟೀಲ್ ಅವರು ಬರಬೇಕಾಗಿತ್ತು, ಅವರು ಬರಲಿಲ್ಲ. ಉಸ್ತುವಾರಿ ಮಂತ್ರಿನೂ ಬರಲಿಲ್ಲ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದವರು ಬಿಟ್ಟರೋ ಗೊತ್ತಿಲ್ಲ. ಆದರೆ ಎಷ್ಟು ಪ್ರಚಾರ ಬೇಕಾಗಿತ್ತು ಅಷ್ಟು ಪ್ರಚಾರ ಆಗಿಲ್ಲ. ಇದು ಖರ್ಚು ಮಾಡಿದ್ದು ಅನಗತ್ಯವಾಗಿ ಖರ್ಚಾಗಿ ಹೋಯ್ತು. ಇನ್ನು ಉಳಿದ ಹಣ ಅದು ಇದೆ, ಅದನ್ನು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಜಿಲ್ಲಾಧಿಕಾರಿಗೆ ಗೊತ್ತಿಲ್ಲ. ಅವರು ಕಾರ್ತಿಕ್ ಮೇಲೆ ಹಾಕಾತಾರೆ. ಅವ್ರಿಗೇನು ಗೊತ್ತಿಲ್ಲ, ಹೊಸವಾಗಿ ಬಂದವರು ಅವರು, ಮಹಾನಗರ ಪಾಲಿಕೆ ಆಯುಕ್ತರು. ನಂತರ ಕನ್ನಡ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಇನ್ನು ಮುಂದೆ ಇಂಥ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಬೇಕಾ ಬೇಡ ಅಂತೇಳಿ ಕಸ್ತೂರಬಾಯಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಎಲ್ಲರೂ ತಮ್ಮ ತಮ್ಮ ಅಸಮಾಧಾನ ಹೊರಗೆ ಹಾಕಿದರು. ಇನ್ನು ಕಿತ್ತೂರು ಉತ್ಸವ ಅದು ಕೂಡ ಹಿಂಗಾಗಿ ಹೋಯ್ತು. ನಮ್ಮದು ದುಡ್ಡು ಬೆಂಗಳೂರವ್ರ ರಸಮಂಜರಿ ಕಾರ್ಯಕ್ರಮ. ಯಾಕಂದರೆ ಇಲ್ಲಿ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರೆ ಎಲ್ಲ ಆಗ್ತಿತ್ತು. ಅಶೋಕ್ ಚಂದ್ರ ಹೇಳಿದ್ರಲ್ಲ, ಉತ್ತರಕ್ಕೊಂದು ಮಾಡ್ರಿ, ದಕ್ಷಿಣಕ್ಕೊಂದು ಮಾಡ್ರಿ, ಮತ್ತು ಗ್ರಾಮೀಣಕ್ಕೊಂದು ಮಾಡ್ರಿ. ಇದು ಯಾಕೆ ಮಾಡಲಿಲ್ಲ? ಇನ್ನೂ ನಿಗೂಢ ಇದೆ. ಇದು ನೋಡಿದ ನಿನ್ನೆ ವಿಜಯಪ್ರಕಾಶ್ ಬಂದಿದ್ರಲ್ಲ, ಉಚಿತ ಪ್ರವೇಶ ಅಂತ ಏನು ಬೋರ್ಡ್ಗಳು ಹಚ್ಚಿದ್ದಾರೆ. ಡಿಜಿಟಲ್ ಬೋರ್ಡ್ಗೆ ಎಷ್ಟು ಹಚ್ತಾರ ನೋಡ್ಬೇಕೀಗ, ಎಷ್ಟು ಖರ್ಚು ಮಾಡ್ತಾರೆ ನೋಡ್ಬೇಕು. ಅದು ಎಂದೂ ಕೊಟ್ಟಿರಲಿಲ್ಲ. ರಾಜ್ಯೋತ್ಸವಕ್ಕೆ 1 ಲಕ್ಷ ಅಷ್ಟೇ ಕೊಡ್ತಿದ್ರು. ಈ ಸಲ ಪ್ರಥಮವಾಗಿ ಕೊಟ್ಟಿದ್ದಾರೆ. ಅದರದ ಹಣ ಎಲ್ಲೆಲ್ಲೋ ಹೋಯ್ತು. ಇದನ್ನು ಕೇಳೋರು ಯಾರು? ನಾವು ಕೂಡ RTI ಹಾಕಿದ್ದು, RTIದಲ್ಲಿ ಇನ್ನೂ ಬಂದಿದೆ, ಖರ್ಚಾಗಿಲ್ಲ ಅಂತ. ಅವಾಗ ಹೇಳ್ಬೇಕಾಯ್ತಲ್ಲ, 8 ಲಕ್ಷ ಖರ್ಚಾಗಿದೆ ಊಟಕ್ಕೆ, 3 ಲಕ್ಷ ಅವಾಗನೇ ಕೇಳಿದ್ದಿಲ್ಲ, ಕೊಡಲಿಲ್ಲ. ಯಾಕಂದ್ರೆ 15, 12 ತಂದು ಕೇಳಿದ್ದು ನಾವು, ಕೊಡಲಿಲ್ಲ. ಅಂದರೆ ಎಲ್ಲವನ್ನ ಮುಚ್ಚಿಟ್ಕೋತ ಬಂದು. ಇದ್ರ ಉದ್ದೇಶ ಏನು? ಎಲ್ಲೆಲ್ಲಿ ಕನ್ನಡ ಇಲ್ಲ, ಕನ್ನಡ ಅಸ್ಮಿತೆ ಬಗ್ಗೆ ಸ್ವಲ್ಪ ಸಂಶಯ ಮೂಡ್ತಾ ಇದೆ, ಅಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಉಸ್ಗಾಂಕೊಂದು, ಸಾಮ್ರಾಕ್ಕೊಂದು, ಅಥವಾ ದಕ್ಷಿಣ ಭಾಗಕ್ಕೊಂದು. ಅದು ಕನ್ನಡ ಸಂಘಟನೆಗಳ ಮುಖಂಡರನ್ನ ಕರೆಸಿ ಇವರ ಅನುಮತಿ ಪಡೆದು ಅಥವಾ ಇವರನ್ನ ಜೊತೆಗೂಡಿಸ್ಕೊಂಡು ಇವರಿಂದನೇ ಈ ಹಣ ಖರ್ಚಾಗಬೇಕಂತಿದೆ ಪ್ರವಾಸೋದ್ಯಮ ಇಲಾಖೆದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ರು, ಅಲ್ಲಿ ಅನುದಾನ ಇಲ್ಲ. ಪ್ರವಾಸೋದ್ಯಮಕ್ಕೆ ಹಾಕಿಕೊಟ್ರು HK ಪಾಟೀಲ್ರು. ಇನ್ನು ಜಿಲ್ಲಾಧಿಕಾರಿ ವರ್ಗಾವಣೆ ಆಗಬೇಕು ಅಂತೇಳಿ ಇನ್ನು ಇವತ್ತಿದ್ದು ಪ್ರಾರಂಭ ಮಾಡೋರು ಕನ್ನಡ ಹೋರಾಟಗಾರರು. ಯಾಕಂದ್ರೆ ನಮಗೆ ಬೆಲೆ ಇಲ್ಲ, ನಮ್ಮನ್ನ ಕರೆಸಿಲ್ಲ. ಮತ್ತು 7-8 ಮೀಟಿಂಗ್ ಮಾಡ್ತೇವಂತ ಮೊದಲು ಹೇಳಿದರು, ಜಿಲ್ಲಾಧಿಕಾರಿ ಮಾಡಲಿಲ್ಲ. ಇವರು ಸರ್ವಾಧಿಕ ಧೋರಣೆ ಇರೋದ್ರಿಂದ ಕನ್ನಡದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಇವರು ಎಲ್ಲವನ್ನ ಸಮಾನ ದೃಷ್ಟಿಯಿಂದ ನೋಡ್ಕೊಂಡು ಹೋಗೋರು. ಅದಕ್ಕೆ ಇವರು ಬೇಡವೇ ಬೇಡ ಅಂತ ಒಂದು ಪತ್ರನೂ ಬರೆದ್ರೆ ಬರಿಬೋದು. ಇನ್ನು HK ಪಾಟೀಲ್ ಏನು ಮಾಡ್ತಾರೆ ನೋಡ್ಬೇಕು, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ನೋಡ್ಬೇಕು, ಇನ್ನು ಉಸ್ತುವಾರಿ ಮಂತ್ರಿಗಳು ಅವ್ರೇನು ಮಾಡ್ತಾರೆ ನೋಡ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರೇನು ಸುಮ್ಮನೆ ಕೂಡ್ತಾರೋ ಅಥವಾ ಅವರು ಕೂಡ ಧ್ವನಿಗೂಡಿಸ್ತಾರೋ ಕಾದು ನೋಡಬೇಕು. ಇಲ್ಲಿ ಬೆಳಗಾವಿಯಲ್ಲಿ ಮೊದಲ ಸಮಸ್ಯೆ ಇದೆ. ಕನ್ನಡ ಬನ್ನಿ ನಮ್ಮ ಸಂಗಡ ಅಂತೇಳಿ ಹೇಳೋರು ಸಂಖ್ಯೆ ಭಾಳ ಇದೆ. ಅದು ಧ್ವನಿ ತೆಗೆಯೋರು ಭಾಳ ಕಡಿಮೆ. ಬೆಳಗಾವಿ ಗ್ರಾಮೀಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಮರಾಠಿ ಹೋಟೆಲ್ಲಿ ಹೋಗ್ತಾವ ಅಂತೇಳಿ ಏನಾದರೂ
ಜಿಲ್ಲಾಧಿಕಾರಿ ತಿಳ್ಕೊಂಡು ಯಾರ್ದೋ ಮಾತು ಕೇಳಿ ಹಿನ್ನಡೆ ಅನುಸರಿಸಿದ್ರೆ, ದಕ್ಷಿಣದಲ್ಲಿ ಅಭಯ ಪಾಟೀಲ ಇಲ್ಲೇನು ಬೇಡ ಇಲ್ಲೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದರೆ, ಉತ್ತರದಲ್ಲಿ ಇಲ್ಲೂ ಕೂಡ ಸಮಸ್ಯೆ ಇದೆ. ಹೀಗಾಗಿ ಈಗ ಹಿಂದೆ ಶಲ್ಯ ರಜನೀಶ್ ಅವರು ಹಾಗಿರಲಿಲ್ಲ. ಅದು ಕೂಡ ಅನೇಕ ಕೆ ನಾರಾಯಣ ಆಗಲಿ, ಎಸ್ ಪಿ ಅವರು ಬಹಳ ಜನ ಒಳ್ಳೆಯವರಾಗಿ ಹೋಗಿದ್ದಾರೆ. ಆದರೆ ಈ ಜಿಲ್ಲಾಧಿಕಾರಿ ಬಂದಾಗಿನಿಂದ ನಾವು ನೋಡ್ತಾ ಇದ್ದೇವೆ ಸುಳ್ಳುಗಳ ಮೇಲೆ ಸುಳ್ಳುಗಳು. ಅದಕ್ಕೆ ಅಶೋಕ್ ಚಂದ್ರ ಹೇಳಿದ್ರು, ನಿಮ್ಮ ಏನು ವಯಸ್ಸಿದೆ ನಮ್ಮ ಮಗನ ವಯಸ್ಸು ಸಹಿತ ಅಷ್ಟೇ ಇದೆ ಅಂತ ಹೇಳಿಬಿಟ್ರು. ಇಲ್ಲಿ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡಿಸುವಂಥ ಒಂದು ಹೋರಾಟ ನಡೆದಿದೆ. ಅದು ನಮಗೆ ಸಿಕ್ಕಂಥ ಮಾಹಿತಿ. ಇನ್ನು ಕನ್ನಡ ಏನು ರಾಜ್ಯೋತ್ಸವದಲ್ಲಿ ಏನು ರಾಜ್ಯೋತ್ಸವ ಮೆರವಣಿಗೆ ಆಯ್ತು, ಅದು ಕನ್ನಡಿಗರ ಹಬ್ಬ ಆಯ್ತು. ಅದು ಕನ್ನಡಿಗರಿಗೆ ಸಿಕ್ಕಂಥ ಜಯ. ಅದು ಜಿಲ್ಲಾಡಳಿತಕ್ಕಲ್ಲ, ಸರ್ಕಾರಕ್ಕೂ ಅಲ್ಲ. ಅದು ಭಾಳ ಮಹತ್ವದ್ದು. ಅವ್ರೇನೋ ಪಟ್ಟಿಗೊಳೆ ಮಾಡಿ ಅಲ್ಲಿಂದ ಇಲ್ಲಿಂದ ಏನೋ ಮಾಡಿ ದೊಡ್ಡ ಅದ್ದೂರಿಯಾಗಿ ಮಾಡಿದರು. ಅದರ ಜಿಲ್ಲಾಧಿಕಾರಿ ಕನ್ನಡ ವಿರೋಧಿ ಧೋರಣೆಯನ್ನು ತಾಳ್ತಾ ಇದ್ದಾರಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನೀನು ಪ್ರೆಸ್ ಮೀಡಿಯಾದಲ್ಲಿ ಪತ್ರಕರ್ತರು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಸಂಘಟಕರು ವ್ಯವಸ್ಥಿತವಾಗಿ ಉತ್ತರವನ್ನು ಕೊಟ್ಟರು. ನಾವು ಇದು ಇಲ್ಲೇ ಬಿಡೋದಿಲ್ಲ, ಜಿಲ್ಲಾಧಿಕಾರಿ ಸುಧಾರಿಸ್ಕೊಳ್ಳದೆ ಇದ್ರೆ ನಾವು ಬಿಡೋದಿಲ್ಲ, ನಮ್ಮ ಕನ್ನಡಿಗರ ಶಕ್ತಿಯನ್ನು ತೋರಿಸ್ತೇವೆ ಅಂತ ಹೇಳಿದರೆ, ಈ ಪ್ರಕರಣ ಎಲ್ಲಿ ಬಂದು ಮುಟ್ತೈತೆ ಕಾದು ನೋಡಬೇಕು. ನಾವು ಜಿಲ್ಲಾಧಿಕಾರಿಗೆ ಕೇಳ್ತೇವೆ, ನೀವು ಕನ್ನಡ ಪರನೋ ಅಥವಾ ಇತರರ ಪರ ಅಥವಾ ಸರ್ಕಾರದ ಪರ? ಸರ್ಕಾರದ ಅನುದಾನ ತಂದವರು ಹೋರಾಟಗಾರರು, ಅದನ್ನು ಅವರು ಮುಂದೆ ಕೂಡಿಸ್ಕೊಂಡು ಏನು ಬೇಕು ಬೇಡಗಳನ್ನು ವಿಚಾರ ಮಾಡಿ ಮಾಡಬೇಕಾಗಿತ್ತು. ನೀವು ಮಾಡೇ ಇಲ್ಲ ಅಂದರೆ ಇಲ್ಲಿ ವಿಫಲರಾಗಿದ್ದಾರೆ ಅಂತ ಅರ್ಥ. ಮತ್ತು ಅವಾಗ ನವೆಂಬರ್ 1ಕ್ಕೆ ಮಾಡೋದು, ಈಗ ಫೆಬ್ರವರಿ 24ಕ್ಕೆ ಅದು ಯಾರನ್ನೇ ಕರೆಯದೆ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡಿದ್ದಾರೆ, ರಾತ್ರೋರಾತ್ರಿ ಮಾಡಿದ್ದಾರೆ. ರಾತ್ರೋರಾತ್ರಿ ಯಾವಾಗ ಡಿಜಿಟಲ್ ಬೋರ್ಡ್ ಕೂಡಿಸಿರು ಬೆಳಗಾವದಲ್ಲಿ ಅವಾಗ ಗೊತ್ತಾಯ್ತು. ಇನ್ನು ಎಲ್ಲ ತಾಲೂಕಿಗೆ ಎಷ್ಟೆಷ್ಟು ಖರ್ಚು ಮಾಡಿದಂತ ತೋರಿಸೋರು. ಭಾಳ ಜನ ಕೂಡಬೇಕಾಗಿತ್ತು. ಅದರ ಶಿಪೇಟ್ ಗ್ರೌಂಡ್ ಮಾಡಬೇಕಾಗಿತ್ತು, ಅಥವಾ ಇನ್ಯಾವುದೋ ಸರ್ದಾರ್ ಸ್ಕೂಲ್ ಗ್ರೌಂಡ್ ಮಾಡಬೇಕಾಗಿತ್ತು. ಅದ್ರವ್ರು ಹೇಳ್ತಾರೆ, ಈ ನಮಗೆ ಸುರಕ್ಷತಾ ದೃಷ್ಟಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳಿದಾರೆ ಅಂತ ತಾಲೂಕು ಹೇಳ್ತಾರೆ. ಜಿಲ್ಲಾಧಿಕಾರಿಯಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸ್ವಲ್ಪ ಕನ್ನಡ ಹೋರಾಟಗಾರನ ತೆಗೆದುಕೊಂಡು ವಿಚಾರವೇನು ಮಾಡಿದರೆ ಎಲ್ಲವೂ ಗೊತ್ತಾಗ್ತಿತ್ತು. ಇನ್ನು 50 ಲಕ್ಷದಲ್ಲಿ ಇದು ಏನು ಫುಡ್ಡದೇನೆ ಅದು ಎನ್ಕ್ವೈರಿ ಆಗ್ಬೇಕು. 5 ಲಕ್ಷದ್ದು ಅದು ಎಲ್ಲಿ ಹೋಯ್ತು ಏರಿಗೆ ಹೋಯ್ತು? ಒಂದು ಟಮ್ದಾಗ ಬಂದರು, ಪಾಪ ಬಡ್ದಾಡಿ ಕಸ್ಕೊಂಡ್ರು. ಅದನ್ನು ನಾವು ನೋಡ್ತಾ ಇದ್ವು, ತಾಳೂರು ಕಡೆ ನಾವು ನಿಂತು ನೋಡ್ತಾ ಇದ್ವು. ಭಿಕ್ಷುಕರಿಗೆ ಹಾಕ್ತಾರೆ, ಹಂಗೆ ಪರಿಸ್ಥಿತಿ. ಅದು ಎಷ್ಟು ಅಪಮಾನದು, ಅದು ಮರಲಿ. ನಂತರ 3 ಲಕ್ಷ ಕೊಟ್ಟದ್ದು, ಇನ್ನು ಇವರು 18 ಲಕ್ಷ ಕೊಟ್ಟಿದ್ದಾರೆ. ಒಬ್ರು ಹೇಳ್ತಾರೆ 12 ಲಕ್ಷ ಕೊಟ್ಟಿದ್ದಾರೆ ಈ ಸಂಗೀತಗಾರಿ ಅಂತ ಹೇಳ್ತಾರೆ. ಇಷ್ಟೊಂದು ಕೊಡೋದು ಅಗತ್ಯತ್ತೇನೋ ಇರಲಿಲ್ಲ. ಎಷ್ಟೋ ಕಲಾವಿದರು ಹೊಟ್ಟೆ ತುಂಬ್ತಿತ್ತಲ್ಲ ಉತ್ತರ ಕರ್ನಾಟಕದವ್ರದ್ದು. ಬೆಳಗಾವಿ ಜಿಲ್ಲೆಯವರು ಮೊದಲ ಮಾಶಾಸನ ಬಂದಿಲ್ಲ ಅಂತೇಳಿ ಅವ್ರ ಪಾಪ ಉಪಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಹೊತ್ತಲ್ಲಿ ಅವರಿಗೆ ಕಲಿಸ್ಕೊಡ್ಬೇಕಾಗಿತ್ತು. ನೀವೊಂದು ಕಾರ್ಯಕ್ರಮ ಮಾಡ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಉಪನಿರ್ದೇಶಕರಿದ್ದಾರೆ ಅವ್ರಿಗೆ ಕೇಳಬೇಕಾಗಿತ್ತು. ಅವರು ಮಹಾಭ್ರಷ್ಟ ಇದ್ದಾರೆ. ಈಗೇನು ಲೀಲಾವತಿ ಭಜಂತ್ರಿ ಏನೋ ಇದ್ದಾರೆ, ದೊಡ್ಡ ಮಹಾಭ್ರಷ್ಟ. ಆ ಭ್ರಷ್ಟರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ ಎಷ್ಟು ಭ್ರಷ್ಟ. ಅನಂತ್ ಬ್ಯಾಕ್ವರ್ಡ್ ಯಾವ ರೀತಿ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಹಿನ್ನೆಲೆಯಾಗಿ. ಈ ಇಬ್ಬರು ಭ್ರಷ್ಟಾಚಾರ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ನಾವು ಇನ್ನೊಮ್ಮೆ ಹೇಳ್ತೇವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ. ಅದು ಇಲ್ಲಿ ಜಿಲ್ಲಾಧಿಕಾರಿ ಅವರು ಇನ್ನು ಮುಂದಾದರು ತಮ್ಮ ತಪ್ಪನ್ನು ತಿದ್ದುಕೊಳ್ತಾರ ಅನ್ನೋದು ಕಾದು ನೋಡ್ಬೇಕು. ಯಾಕೆ ಇನ್ನು ಸಣ್ಣ ವಯಸ್ಸಿದೆ, ಈ ಬೆಳಗಾವಿ ಬಗ್ಗೆ ಏನೇನು ಗೊತ್ತಿಲ್ಲ, ಇಲ್ಲಿವರೆಗೆ ಆಗಿ ಹೋತು. ಇನ್ನು ಮುಂದೆ ಯಾವುದೇ ಕನ್ನಡ ಚಟುವಟಿಕೆಗೆ ಕನ್ನಡ ಹೋರಾಟಗಾರನ ಕರೆದು ನೀವು ಮಾತಾಡಬೇಕಂತೆ ನಾವು ಕೇಳ್ಕೊತೇವೆ. ಸರ್ಕಾರನೂ ಕೂಡ ಆಗ್ರಹ ಮಾಡ್ತೇವೆ, ಇಂಥ ಜಿಲ್ಲಾಧಿಕಾರಿ ಇದು ಇರಬೇಕಾ ಬೇಡ ಅಂತ. ನಮಸ್ಕಾರ. ಅದಾದಮೇಲೆ ಅಲ್ಲಿ ಅದು ಬಿಡುಗಡೆ ಆಗಿ ಕಾರ್ಯಕ್ರಮ ಮಾಡಿರಿ, ಅದಕ್ಕೆ ನಮ್ದು ಒಂದು ಸಲ ಮೀಟಿಂಗ್ ಆಯ್ತು. ನಾವೇನಂದೀವಿ, ಬರೀ ರಾಜ್ಯೋತ್ಸವ ಜಿಲ್ಲಾಧಿಕಾರಿ ಕಚೇರಿ ಸುತ್ತ 2 ಕಿಲೋಮೀಟರ್ದ ಆಗಬಾರ್ದು. ಎಲ್ಲಿ ಕನ್ನಡದ ಕೊರತೆ ಐತಿ, ಕನ್ನಡ ಬೆಳೆಸ್ಬೇಕಾಗಿತ್ತು ಅಲ್ಲಿ ಮಾಡೋಣ. ಬೆಳಗಾವಿ, ಉತ್ತರ, ದಕ್ಷಿಣ, ಗ್ರಾಮೀಣ 3 ಕಡೆ ಮಾಡೋಣ ಅಂತ ನಾನು ಪ್ರಪೋಸಲ್ ಇಟ್ಟಿವು. ನಮ್ಮ ಜೊತೆ 3 ಕಡೆ ಮಾಡೋಣ. ಯಾಕಂದ್ರೆ ಟಿಳ್ಕ್ವಾಡಿ ಐತಿ, ಗ್ರಾಮೀಣದೊಳಗೆ ಉಚ್ಮಾವ್ ಮಾಡಿರಿ, ಸಾಮ್ರಾಕ್ ಮಾಡಿರಿ, 3 ವಡಗಾಂವ್ ಕಾಸಾವ್ ಮಾಡಿರಿ ಅಂತ ಹೇಳಿದ್ವಿ. ಅವಾಗ ಅದು ನಮ್ಮದು ಚರ್ಚೆ ಆಗಿದ್ದಕ್ಕೆ ಒಂದು ಸಲ ಚರ್ಚೆ ಆಯ್ತು. 3 ಕಡೆ ಮಾಡೋಣ.
ಅಂದ್ರೆ ಅಟ್ರೊಳಗೆ ಏನು ಮಾಡಿದರು, ರಾಜ್ಯೋತ್ಸವಕ್ಕೆ ಅವತ್ತು ದಿವಸ ಉಪಹಾರ ಊಟ ಹಂಚಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಂತ ಹೇಳಿದ್ರು. ಆಯ್ತಲ್ಲಿ 8 ಲಕ್ಷ ಖರ್ಚು ಮಾಡಿದ್ರೆ ಮಾಡಿರಿ. ಮುಂದೆ ಮತ್ತೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ನಿಮ್ಗೆ ನಿನ್ನೆ ಹೇಳಿದ್ದಾರೆ. ಅದನ್ನು ಎದಕ್ಕೆ ಖರ್ಚು ಮಾಡಿದ್ರೆ ಅಂದರೆ ಇಲ್ಲೊಂದು ವಸ್ತು ಪ್ರದರ್ಶನ ಬಂದಿತ್ತು ಪ್ರವಾಸೋದ್ಯಮ ಇಲಾಖೆದ, ಅದರಿಂದ 3 ಲಕ್ಷ ಅದಕ್ಕೆ ತೆಗೆದುಕೊಟ್ರು. 3 1 8 1 ಆಯ್ತು, 11 ಲಕ್ಷ ಹೋಯ್ತು. ಅದರೂ ಒಪ್ಕೊಂಡು 39 ಲಕ್ಷ ಉಳಿತು. ನಾವು ನವಂಬರ್ದಾಗ ಹೇಳಿದೆವು ಈ 3 ಕಾರ್ಯಕ್ರಮ ಮಾಡಿರಿ ಅಂತ ಅನೇಕ ಸಲ ಭೇಟಿ ಅಂತ ಹೇಳಿದೆವು. ಪುಣೆ ಅಣ್ಣವರು ಕೊನೆಗೆ ಅದು 2 ಕಾರ್ಯಕ್ರಮ ಹಿಡಿತು. ಗ್ರಾಮೀಣ ಬೇಡ ಅಂದ್ರೆ, ಗ್ರಾಮೀಣ ಅವ್ರು ಯಾಕೆ ಬೇಡ ಅಂದ್ರೂ ಗೊತ್ತಿಲ್ಲ. 2 ಕುಳಿತು, ಒಂದು ಬೆಳಗಾವಿ ಉತ್ತರ, ಇನ್ನೊಂದು ದಕ್ಷಿಣ. ದಕ್ಷಿಣ ಅಂದರೆ ನಾವು ನಮ್ಮ ಕೆಲವು ಯುವಕರು ಮಾಡಿದ್ರು, ತಿಳುಕವಾಡಿ ಲೇಲೆ ಗ್ರೌಂಡ್ನೇ ಮೌನ ಅಂತ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಕೋದು ಬೇಡ, ಬೆಟ್ಟಿವು ಬಸವೇಶ್ವರ ಸರ್ಕಲ್ ಮಾಡೋಣ. ಹ್ಞೂ ಅಂದಿವು, ಕಾಸಬಾಗ ಬಸವೇಶ್ವರ ಸರ್ಕಲ್ ಅದು ಮೈದಾನ ಇದ್ದಂಗೆ ಐತಿ. ಹ್ಞೂ ಅಂದ್ರೆ ಇಷ್ಟ ಆಗಿದ್ದು ಖರೆ. ಮುಂದೆ ವಿಜಯ ರಾಜೇಶನ ಪ್ರಸ್ತಾಪ ಅಂತ ಯಾರಿಗೆ ಬಂದಾರ, ಇವತ್ತು ಸಂಗೀತಗಾರ ಯಾರು ಬಂದಾರ, ರಾಜೇಶ್ ವಿಜಯ ಪ್ರಕಾಶ್ ಅವ್ರನ್ನ ಹೇಳಿದೆ. ಅವ್ರಿಗೆ ಎಷ್ಟು ಫೀ ಅಂತ ಕೇಳಿದೆ. 15 ಲಕ್ಷ ಅಂದ್ರೆ. ನಾ ಅಂದೆ ಅವ್ರು ಅನೇಕ ಸಲ ಕಿತ್ತೂರು ಉತ್ಸವಕ್ಕೆ ಬಂದಾರ, ಬೇರೆ ಬೇರೆ ಉತ್ಸವಕ್ಕೆ ಬಂದಾರ. ಒಬ್ಬರಿಗೆ 14 ಲಕ್ಷ ಕೊಡೋಕ್ಕಿಂತ ಅಂಥ 50 ಮಂದಿ ಕಲಾವಿದರಿಗೆ ನಾವು ರೊಕ್ಕ ಹಂಚಿ ಈ ಬೆಳಗಾವಿ ಜಿಲ್ಲಾ ಕಲಾವಿದಂತಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದ್ವಿ. ಉತ್ತರ ಕರ್ನಾಟಕ ಮಾಡಿರಿ, ದಕ್ಷಿಣ ಕನ್ನಡ ಇಂಥ ಫಂಕ್ಷನ್ ಭಾಳ ಹಾಕೋ, ನಮ್ಗೆ ಅಪರೂಪ. 15 ಲಕ್ಷ ಒಬ್ಬ ಕೊಡೋಕ್ಕಿಂತ ನೀವೆಲ್ಲ ಕಲಾವಿದರಿಗೆ ಮಾಡಿರಿ, ಸರ್ದಾರ್ ಸ್ಕೂಲ್ ಮಾಡಿರಿ, ಬಸವೇಶ್ವರ ಸರ್ಕಲ್ ಮಾಡಿರಿ ಅಂತ ನಾವು ಉದಾರವಾಗಿ ಹೇಳಿದ್ವಿ. ಮುಂದೆ ಮಾಡೋದು ಹೆಂಗೆ ಮಾಡೋದು ನಿಮ್ಗೆ ಬಿಟ್ಟಿದ್ದು. ಅದಕ್ಕೂ ಒಪ್ಕೊಳ್ಳಿಲ್ಲ. ಸಡನ್ನ ನಮಗೆ ಯಾವಾಗ ಗೊತ್ತಾಯ್ತು, 3 ದಿವಸದ ಒಂದು ಪೋಟ್ರ್ ಹಚ್ಚಿದ್ರೆ, ಅವ್ರದ್ದು ಪೋಟ್ರ ಅದು ಹಚ್ಚಿದಾಗ ಗೊತ್ತು ವಿಜಯ ಪ್ರಕಾಶಿನ ಬರಾತಾರಂತ. ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಬೆಳಗಾವಿ ಜನತೆಗೆ ಗೊತ್ತಿಲ್ಲ, ಕನ್ನಡ ಸಂಘಟನೆಗಳು ಬೇರೆ ಬೇರೆ ಸಂದರ್ಭದೊಳಗೆ ನಾವು ಅವ್ರನ್ನ ಬೆಟ್ಟಕ್ಕಿವು, ಅವಾಗೂ ಬರಲಿಲ್ಲ. ಸಡನ್ನಾಗಿ ಅವ್ರಿಗೆ ಪೇಮೆಂಟ್ ಮಾಡ್ಯಾರ ಸುದ್ದಿ. ಈ ರೀತಿ ಅವ್ರಿಗೆ ಹೆಂಡ್ಬಿಲ್ ಹಂಚು ಪಾಳೆ ಬಂತೀಗ, ಪತ್ರಿಕೆ ಒಳಗೆ ಹೆಂಡ್ಬಿಲ್ ಹಂಚೋದು ಅಲ್ಲ, ಯಾವುದೂ ಇಲ್ಲ. ಇದನ್ನ ಹಿಂಗೆ ಒಂದು ಹಂಚಿಬಿಟ್ರು ಅವಸರವಾಗಿ. ನಂದೇನಂತೀನಿ, ನವಂಬರ್ ಮಾಡುವಂಥ ರಾಜ್ಯೋತ್ಸವ ಫೆಬ್ರವರಿಗೆ ಮಾಡಿದ್ರೆ ಹಚ್ಚಿದ್ದಾರೆ 70ನೇ ರಾಜ್ಯೋತ್ಸವ ಅಂತ. ಅಲ್ಲ, ನಾವು ನವಂಬರ್ದಾಗ ನೀವು 8 ಲಕ್ಷ ಊಟ ಖರ್ಚು ಮಾಡ್ತೀರಿ, 3 ಲಕ್ಷ ವಸ್ತು ಪ್ರವೇಶ ಮಾಡ್ತೀರಿ, 39 ಲಕ್ಷ. ಅವಾಗ ಎಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ 3 ಕಾರ್ಯಕ್ರಮ ಮಾಡ್ಬೋದಿತ್ತು. 3 ಲಕ್ಷ 30 ಲಕ್ಷ ಮಾಡ್ಬೋದಿತ್ತು. ಇದು ಯಾಕೆ ಅವರು ತರಾತುರಿ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಜಿಲ್ಲಾಧಿಕಾರಿ ಅನೇಕ ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡಿದ್ವಿ. ಜಿಲ್ಲಾಧಿಕಾರಿ ಅದು ಧೈರ್ಯಶೀಲಿ ಮಾನ್ಯ ಕೇಸ್ನ್ಯಾಗ ನಾವೇ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ವಿರುದ್ಧ ಏನಾದ್ರು ಅದು ಧ್ವನಿ ಎತ್ತೀವಿ. ಅವರು ಒಂದು ನಮೂನೆ ಹಠಮಾರಿತನ ಧೋರಣೆ ಅನಿಸಲು ಅಂತ ನನಗನ್ನಿಸುತ್ತೆ. ಸರ್ವಾಧಿಕಾರ ಧೋರಣೆ. ನೀವೆಲ್ಲರೂ ಏನು ಹೇಳ್ತೀರಿ ಅದೆಲ್ಲ ನಮ್ಮದೇ ನಡೆಸ್ಬೇಕು ಅನ್ನೋದು ಒಂದು ಹಠಮಾರಿತನ ಧೋರಣೆ, ಸರ್ವಾಧಿಕಾರ ಧೋರಣೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ಇನ್ನೂ ವಯಸ್ಸಿನಾಗ ಸಣ್ಣವ್ರವರು. ನಾವು 80ರಿಂದ ನಮ್ಮ ಪೀಳಿಗೆ 82ರಿಂದ ನೋಡಿದ್ವಿ. ಒಂದು 20 DC ನೋಡಿದ್ದ, 20 ಜಿಲ್ಲಾಧಿಕಾರಿ ನೋಡಿದ್ವಿ ಬೆಳಗಾವಿ ಗಡಿ ಭಾಗದಾಗ. ಅನೇಕರನ್ನ ಇವತ್ತು ನೆನಪು ಮಾಡ್ತೀರಿ ನೀವು. ನಾ BL ಮನಿ ಕಟ್ಟಿ ಹಿಡ್ಕೊಂಡು, ಅನಿರುದ್ಧ ಸಾಹೇಬ್ ಹಿಡ್ಕೊಂಡು, ಪ್ರದೀಪ್ ಸಿಂಗ್ ಖರೋಲ ಹಿಡ್ಕೊಂಡು, ಜಯರಾಮ್ ಸಾಹೇಬ್ ಹಿಡ್ಕೊಂಡು, ಇದೇ ಶಾಲೆ ರೆಸಲ್ಯೂಷನ್ ನೆನಪು ಯಾಕೆ ಮಾಡ್ಕೋತೀವಿ ಅಂದ್ರೆ, ಗಡಿ ಭಾಗದಾಗ ಒಬ್ಬ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಈ ಎಲ್ಲ ಜಿಲ್ಲಾಧಿಕಾರಿಗಳು ಇಲ್ಲಿ ಹೆಜ್ಜೆ ಮೂಡಿಸೋಗಿದ್ದಾರೆ ಗಡಿ ಭಾಗದೊಳಗೆ. ಇವತ್ತು ಕನ್ನಡ ಉಳಿಸೋ ಕೆಲಸ ಮಾಡಿದ್ದಾರೆ. ಇಲ್ಲಿ ಇವ್ರು ನಡತೆ ನೋಡಿದ್ರೆ ಅವರು ನಾವು ಹೇಳಿದೆ ಅವ್ರಿಗೆ, ಇಲ್ರಿ ಇದೊಂದು ಯಾವುದೋ ಒಂದು ಮನವಿ ಚೀಫ್ ಸೆಕ್ರೆಟ್ರಿ ಕಳಿಸಿನ ಅಂತಾನೆ. ಏನು ರೀ, ನಾ ಚೀಫ್ ಸೆಕ್ರೆಟ್ರಿಯಿಂದ ಅಲ್ಲಿ ನಾನು ಹೋಗವ ಅಂದ್ರೆ, ಅಪ್ಪ ನೀ ಚೀಫ್ ಸೆಕ್ರೆಟ್ರಿ ಆದ್ರೆ ನನಗೆ ಖುಷಿ ಐತೆ ಅಂತ ಹೇಳಿ. ಯಾಕಂದ್ರೆ ನಿಮ್ಮ ವಯಸ್ಸಿನಷ್ಟು ನಮ್ಮ ಅನುಭವ ಐತೆ ಅಂತ ಹೇಳಿ. ನಿಮ್ಮ ವಯಸ್ಸಿನಷ್ಟು ನನ್ನ ಅನುಭವ ಐತೆ. 82ರಿಂದ ಗೋಕಾಕ್ ಚಳವಳಿಯಿಂದ ನಾವು ಇದ್ದವ್ರು ಅಂತ ಹೇಳಿ. ಎಲ್ಲ ಹುಡುಗರು ಯಂಗ್ಸ್ಟರ್ಸ್ ಅದಾರ. ಆದರೆ ಈ DC ಅವ್ರಿಗೆ ಇದು ಮಾಡಿದ್ದಕ್ಕೆ ಅದನ್ನು ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ತನ ನಮ್ಮ ನಿಗೂಢ ಐತಿ. ಯಾಕೆ ತರಾತುರಿ, ಏನು ಅವಸರ ಇತ್ತು? ಅವ್ರು ಇನ್ನೂ ಚೀಫ್ ಸೆಕ್ರೆಟ್ರಿ ಆಗಲಿ, ಎಲ್ಲೇ ಉದ್ದಕ್ಕೆ ಹೋಗಲಿ, ಅದು ನಮ್ಮ ಹಾರೈಕೆ ಐತಿ. ಆದ್ರೆ ಇದನ್ನು ಮಾಡಿದ್ದು ನೋಡಿದ್ರೆ ಮಾಧ್ಯಮವನ್ನೂ ಕತ್ತಲಾಗಿಟ್ರು, ಬೆಳಗಾವಿ ಜನತೆಯನ್ನು ಕತ್ತಲಾಗಿಟ್ರು. ನಾವು ಯಾವುದೇ ಸಂದರ್ಭದೊಳಗೆ ನಾವು ಮೀಟಿಂಗ್ ಮಾಡೋಕ್ಕೆ ಹೋಗವ್ರೆ ನಮಗೂ ಸ್ಪಷ್ಟ ಕಲ್ಪನೆ ಕೊಡಲಿಲ್ಲ. ಅಲ್ಲ, ಈಗ ನೋಡ್ರಿ, ಅವ್ರೊಂದು ಮಾತಂದಾರ, ಅನುದಾನ ಒಬ್ಬರು ಯಾರೂ ತಂದಿಲ್ಲ ಅಂತ. ಒಬ್ಬರ ತಂದಿಲ್ಲ ಅಂತ ನಾವೆಂದೂ ಕ್ಲೇಮ್ ಮಾಡಿಲ್ಲ. 30 ಮಂದಿ ಹೋಗಿದ್ದೆವು. SK ಪಾಟೀಲ್ ಕಡೆ ಹೋದವ್ರು ನಾವು 30 ಮಂದಿ. ಅಶೋಕ್ ಚಂದ್ರಿಗೆ ಒಬ್ಬರು ಹೋಗಿಲ್ಲ, ಶ್ರೀನಿವಾಸ್ ಹೋಗಿಲ್ಲ, ಕನ್ನಡ ಸಂಘಟನೆ ಹೋಗಿವು. ಅವ್ರೇನು ಚಂದ್ರಿಗೆ ಮುಖಾನ ಮಾಡಿ ಕೊಟ್ಟಿಲ್ಲ. ಅವರು ಎಲ್ಲರೂ ಬಂದಿರಪ್ಪ, ನಾ ಕಡಿ ಸುಸ್ತುವಾರಿ ಮಂತ್ರಿ ಆಗಿದ್ದೀನಿ, 50 ಲಕ್ಷ ಕೊಟ್ಟಿನಿ ಅಂತ ಅವ್ರು ಉದಾರತೆ ತೋರಿಸಿದ್ದಾರೆ SK ಪಾಟೀಲ್ ಅವತ್ತು. ಇಲ್ಲ, ನಾ ಹೇಳ್ತೇನೆ ಕಾರ್ಯಕ್ರಮ ನಡೀಲಿ, ಅದಕ್ಕಿಲ್ಲ. ಆದರೆ ಜಿಲ್ಲಾಧಿಕಾರಿ ನಡೆಯನ್ನು ವಿರೋಧಿಸಿ ನಾವು ಖಂಡಿಸಿ ನಾವು ಹೊರಗೆ ಉಳಿದೆವು. ಯಾಕಂದ್ರೆ ನೀನು SK ಪಾಟೀಲ್ ಮಾತಾಡ್ರು, ನಾ ಬರೋದಿಲ್ಲ ಅಂದರು. ಈ ಜಿಲ್ಲಾ ಮಂತ್ರಿಗಳು ನಿನ್ನ ಕಾರ್ಯಕ್ರಮ ರದ್ದಾಯ್ತು. ಇನ್ನು ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನೀವು ಎಲ್ಲರನ್ನೂ ಬಿಟ್ಟು ನೀವು ಕಾರ್ಯಕ್ರಮ ನಿಮ್ಮ ಮಟ್ಟಿಗೆ ನೀವು ಮಾಡಿದ್ರೆ ಅದು ಶೋಭೆ ತರೋದಿಲ್ಲ. ಯಾರು
ಇಲ್ಲ ನಿನ್ನೆ ಆಯ್ತಲ್ಲ ನಾನು ಅವರು ಕಮಿಷನರ್ ನನಗೆ ಫೋನ್ ಮಾಡಿದ್ದು ಕರೆ ನಾವು ಬರೋದಿಲ್ಲ ಯಾಕಂದ್ರೆ ತೀರ್ಮಾನ ತೊಗೊಂಡಿದ್ದೀವಿ ನಾವು ಬಹಿಷ್ಕಾರ ಅಂತ ತೀರ್ಮಾನ ತೊಗೊಂಡಿದ್ದೀವಿ ನೀವು ಕಾರ್ಯಕ್ರಮ ಮಾಡ್ಕೋರಿ ನಾವು ಬರೋದಿಲ್ಲ ನಮ್ಮ ಸಾತ್ವಿಕವಾದ ನಮ್ಮ ಪ್ರತಿಭಟನೆ ಸಾತ್ವಿಕವಾದ ಆಕ್ರೋಶ ಐತಿ ನಾವು ಬರೋದಿಲ್ಲ ನೀವು ಕಾರ್ಯಕ್ರಮ ಮಾಡೋಕ್ಕೆ ನಮ್ದೇನು ತಕರಾರಿಲ್ಲ ಮಾಡ್ಕೋರಿ ಆದರೆ ನೀವು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿಯಾಗಿ ಮಾಡೋದು ಎಷ್ಟು ಸೂಕ್ತ ನಮ್ಮ ಪ್ರಶ್ನೆ ಅಲ್ಲಿ ಬೋರ್ಡ್ ಹಚ್ಚಿದ್ದಾರೆ ಈಗ 70ನೇ ರಾಜ್ಯೋತ್ಸವ ಎಷ್ಟು ಸೂಕ್ತ ಹೇಳ್ರಿ ಈಗ ಒಂದು ಪುಷ್ಪ ಅವರು ಕೊಟ್ಟದ್ದು ಒಂದು ಲೆಟ್ರು 30/11/25 ಬಂದೈತಿ ಇಲ್ಲೈತಿ ಇಲ್ಲಿ ಬಂದೈತಿ ಒಂದು ಕಡೆ ಬಂದೈತಿ ನನ್ನ ಕಳಿಸಿದವರೊಬ್ಬರು ಅವ್ರು ಏನು ಹೇಳಿದಾರೆ ನೋಡಿ ಇನ್ನೂ ಸ್ಪಟ್ ಹೇಳೋದಂದ್ರೆ ಪುಷ್ಪ ಅಂತೇಳಿ ಜಂಟಿ ಸೆಕ್ರೆಟ್ರಿ ಯಾರು ಕನ್ನಡ ಇದು ಪ್ರವಾಸೋದ್ಯಮ ಇಲಾಖೆಯವರು 1 ಮಿನಿಟ್ ಇಲ್ಲೇ ಹೇಳ್ತಾನೆ ಯಾರು ಯಾವತ್ತು ಬರ್ದಾರೆ ಇವರು 31/10/2025 ಒಬ್ಬರಿಗೆ ಕೊಟ್ಟಿದ್ದಾರೆ ಆಯುಕ್ತರು ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವರು ಇದ್ರಾಗೇನು ಬರ್ದಾರ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಉಲ್ಲೇಖಿತ ಟಿಪ್ಪಣಿಯ ಪ್ರತಿಯನ್ನು ಲಗತ್ತಿಸುತ್ತಾ ಗಡಿ ಬೆಳಗಾವಿ ಜಿಲ್ಲೆಯ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆಗಳ ಮೂಲಕವೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಇದೊಂದು ವಿಶೇಷ ಪ್ರಕರಣವನ್ನು ಪರಿಗಣಿಸಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದರು ಇವರು ಪುಷ್ಪ ಅಂತ ಸರ್ಕಾರದ ಜಂಟಿ ಕಾರ್ಯದರ್ಶಿ ನಾವು ಇನ್ನೂ ಒಂದು ಹೇಳ್ತಾರೆ ನಿಮಗೆ ಒಂದು ಮಟ್ಟಿಗೆ ನಾವು ಹೇಳಿದೆವು ನಮ್ಮ ಹುಡುಗರು ಬರೀ ಹೋರಾಟ ಮಾಡೋರಲ್ಲ ಸಾಂಸ್ಕೃತಿಕ ಸಂಘಟನೆಯೂ ಅದಾವ ಅವ್ರ ಮೂಲಕ ನೀವು ಬೇರೆ ಬೇರೆ ಭಾಗದಾಗ ಅವ್ರ ಜವಾಬ್ದಾರಿ ಕೊಡ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ಸೇವೆ ಹೋದ್ರೆ ಮಾಡಿರಿ ನೀವು ಮಾಡಿರಿ ಸಾಂಬ್ರಾ ಮಾಡಿರಿ ಉಜ್ವಾ ಮಾಡಿರಿ ಕಸಬಾ ಬರ್ರಿ ಇದನ್ನೂ ಒಂದು ಪ್ರಪೋಸಲ್ ಇಟ್ಟಿದ್ದು ಅದ್ರ ಏನು ಬರ್ದಾರ ಕನ್ನಡ ಹೋರಾಟಗಾರರು ಕನ್ನಡ ಸಂಘಟನೆ ಮೂಲಕವೇ ಈ ಅನುದಾನವನ್ನು ಬಳಸಬೇಕು ಅಂತ ಬರ್ದಾರ ಪುಷ್ಪ ಜಂಟಿ ನಿರ್ದೇಶಕರು 31/10 ಇದನ್ನೂ ಕಡೆಗಣನೆ ಮಾಡಿರಿ ನಾವು ಹೇಳಿದ ಸಜೆಷನ್ನು 3 ಕಡೆ ಅಂತದ್ದು ಅದನ್ನೂ ಕಡೆಗಣನೆ ಮಾಡಿರಿ ನಿಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೆಂಗಿರ್ಬೇಕಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಗಡಿ ಭಾಗದೊಳಗೆ ಎಲ್ಲ ಕನ್ನಡ ಸಂಘಟನೆಗಳು ಒಗ್ಗಟ್ಟಾಗಿ ಹೋಗಬೇಕು ಕನ್ನಡ ಸಂಘಟನೆಗೆ ಅವ್ರು ಸಲಹೆ ಸೂಚನೆ ಕೊಡಬೇಕು ಅಂದಾಗ ನೀವು ಈ ಬೆಳಗಾವಿ ಬೇರೆ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಜಿಲ್ಲಾಧಿಕಾರಿಗಳು ಬೇರೆ ಗಡಿ ಭಾಗದಾಗ ಹಾಗೇ ಬೇಕು ನಾವು ಮನವಿ ಕೊಡೋಕಾದಾಗ ಅವರು ಏನೇನು ಅಂದ್ರೆ ನಾನೇ ಹೇಳಿದೆ ನೀವು ಸಣ್ಣವ್ರದಲ್ಲಿ ಭಾಳ ದೊಡ್ಡವರಾಗಬೇಕು ನೀವು ಜಿಲ್ಲಾಧಿಕಾರಿಗಳಾಗಿ ಈ ನಡೆ ಸರಿಯಲ್ಲ ಅಂತ ಅದು ಹುತಾತ್ಮದ ಭವನ ಕಟ್ಟಕ್ಕೆ ಹೋದ್ರು ಅವಾಗೂ ಹಾದಿವಿ ಮತ್ತೊಂದು ಅದು ಅನೇಕ ಸಲ ಹೋಗಿದ್ದು ಈ ವಿಷಯ ಅನೇಕ ಸಲ ನಾವು ಭೇಟಿ ಅದು ಇದನ್ನು ಅವರು ನಿಗೂಡಿಟ್ರು ಸಡನ್ನಾಗಿ ಅವ್ರಿಗೆ 18 ಲಕ್ಷ ಪೇಮೆಂಟ್ ಮಾಡ್ಯಾರ ಅಂತ ಸುದ್ದಿ ಕೇಳಿನ ಯಾರಿಗೆ ಹೌದು ಕ್ಯಾಂಡಿಡೇಟ್ ಎಸ್ ಅದ್ರಾಗೇನು ಸೊಸೈಟಿ ಅವ್ರು ಹೇಳ್ದಾಗ ನಾವು ಕೇಳ್ತೇವೆ ಕೇಳ್ತಾರ ಇಲ್ಲ ಅವ್ರು ನೋಡ್ರಿ ನಿನ್ನೆ ಅವ್ರು ರದ್ದಾಗೈತಿ ನಿನ್ನ ಕಾರ್ಯಕ್ರಮ ಅವ್ರ ಬೆಳಗಾವಿ ಪ್ರೋಗ್ರಾಮೇ ಇವತ್ತು ರದ್ದಾಗೈತಿ ಜಿಲ್ಲಾ ಮಂತ್ರಿಗಳದ್ದು HK ಪಾಟೀಲ್ ಅಂಕ ನೀನು ಇಷ್ಟೊತ್ತಿನಾಗ ನಾನು ಮಾತಾಡೀನಿ ಅವ್ರು ನಾವು ಬರೋದಿಲ್ಲ ಅಂದ್ರೆ ಇನ್ನೊಬ್ಬರು ಉಳಿದ್ರು ಸಚಿವೆ ಲಕ್ಷ್ಮೀ ಅವ್ರು ಬರ್ತಾರೋ ಗೊತ್ತಿಲ್ಲ ಅಸಿಸ್ಟೆಂಟ್ ಅಧ್ಯಕ್ಷತೆ ಅಂತಾರೆ ನಾವು ಕಾರ್ಯಕ್ರಮ ಮಾಡ್ಕೊಳ್ಳಿದ್ರೆ ನಾವೇನು ಅಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಮಾಡ್ಕೋರಿ ಹಾಂ ಅದಕ್ಕೆ ನಾವು ಪರಿಷ್ಕಾರ ಹಾಕಿದ್ದೀವಿ ನೀವು ಹೇಳಿದಂಗೆ ನಾವು ಕೇಳೋದಿಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ ನಾವು ಯಾವ ವಿಷಯದ ಬೆಂಬಲ ಕೊಡಬೇಕು ಎಷ್ಟು ಕೊಡಬೇಕು ಧೈರ್ಯಶೀಲಿ ಮಾನ್ಯ ಕೇಸ್ನಾಗ ಅಟ್ರು ಕೂಡ ಅವ್ರು ನಿಂತೀವಿ ಧೈರ್ಯಶೀಲಿ ಮಾನ್ಯ ಕೇಸ್ನೊಳಗೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತೀವಿ ಜಿಲ್ಲಾಧಿಕಾರಿ ಅಂದರೆ ನಾವು ಕರ್ನಾಟಕ ಅಪಮಾನ ಅನ್ನೋ ಮಟ್ಟಿಗೆ ನಾವು ಗಟ್ಟಿಯಾಗಿ ನಿಂತೀವಿ ಆದರೆ ಈ ರೀತಿ ಅವ್ರು ಮಾಡೋದ್ರಿಂದ ಅದು ಅವರಿಗೆ ಒಳ್ಳೆಯದಲ್ಲ ಭವಿಷ್ಯದಿಂದ ಅವ್ರಿಗೆ ಇನ್ನೂ ಸಣ್ಣ ವಯಸ್ಸು ವೈಲೇಟ್ ಆಗಿದೆ ಈಗ ನಾ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರು ಯಾವ ಉದ್ದೇಶಕ್ಕೆ ಕೊಟ್ಟರು ಅದು ಉಲ್ಲಂಘನೆ ಆಗೈತಿ ಅದನ್ನು ನಾನು ನಿನ್ನೆ ಸೂಕ್ಷ್ಮವಾಗಿ ಪ್ರವಾಸೋದ್ಯಮ ಮಂತ್ರಿಯ ಗಮನಕ್ಕೆ ತಂದೇನೆ ಇದು ಮುಗಿದ ಮೇಲೆ ಸಮಗ್ರವಾದ ಒಂದು ಅಕ್ಟೋಬರಿಂದ ಇಲ್ಲಿವರೆಗೆ ಬೆಳವಣಿಗೆಗಳನ್ನು ಪ್ರವಾಸೋದ್ಯಮ ಮಂತ್ರಿಗಳಿಗೆ ನಾವು ವಿವರವಾಗಿ ಅದನ್ನು ಬರಿತೀವಿ ಯಾಕಂದರೆ ಇದು ಹಿಂಗೆ ಅವತ್ತು ಮತ್ತೊಮ್ಮೆ ರಿಪೀಟ್ ಆಗಬಾರ್ದು ಇದು ಅದ್ರಾಗ ಕನ್ನಡ ಶಾಲೆಗಳಂತ ಇರ್ದಿದ್ರು ಸಹಿತ ಕನ್ನಡ ಹೋರಾಟಗಾರರು ಕನ್ನಡ ಸಂಘಟನೆಗಳ ಮೂಲಕ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಂತ ಬರ್ದಾರ ಅದು ಹೈಲೈಟ್ ಆಗಿದೆ ಹೌದು ಅದು ಹೈಲೈಟ್ ಆಗಿದೆ ನಾವು ಹಚ್ಚಿದಾರ ಈಗ ನಾವು ಇದು ಮುಗಿದ ಮೇಲೆ ಬರಿತೀವಿ ಎಲ್ಲೆಲ್ಲಿ ಹೈಲೈಟ್ ಆಗೈತಿ ಜಿಲ್ಲಾಧಿಕಾರಿ ವಿರುದ್ಧ ಏನು ಶಿಸ್ತು ಕ್ರಮ ನಾವು ಕೇಳ್ತೀವಿ ಹೌದು ಪ್ರವಾಸೋದ್ಯಮ ಮಂತ್ರಿಗ ಬರೀಬೇಕ ಯಾಕಂದ್ರೆ ತಂದವ್ರು ನಾವು 30 ಮಂದಿ ಅದ್ರಾಗ ಅಭಿಮಾನದಿಂದ ಹೇಳ್ತೀವಿ ನಾವು ಅಭಿಮಾನದಿಂದ 30 ಮಂದಿ ಹೋಗಿದ್ದೀವಿ 30 ಮಂದಿ ನಮ್ಮ ರಿಕ್ವೆಸ್ಟ್ ಮೇಲೆ HK ಪಾಟೀಲ್ ಬಿಡುಗಡೆ ಮಾಡಿದಾರ ನಾವು ತಂದೀವಲ್ಲ ಮತ್ತು ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ತರ್ತೇವೆ ಜಿಲ್ಲಾ ಮಂತ್ರಿಗಳ ಗಮನ ಯಾಕಂದ್ರೆ ಜಿಲ್ಲಾ ಮಂತ್ರಿಗಳು ಬರ್ತಾರಂತ ಇವತ್ತು ಊರು ತುಂಬ ಪ್ರಚಾರ ಮಾಡ್ಯಾರ ನಿನ್ನೆ ಆಹ್ವಾನ ಪತ್ರ ನಿನ್ನೆ ಪ್ರಿಂಟ್ ಆಗೈತಿ ರಾತ್ರಿ 9 ಗಂಟೆ ಪ್ರಿಂಟ್ ಮಾಡಿದ್ದಾರೆ ಕ್ರೀಡಾಂಗಣದೊಳಗೆ ಫಂಕ್ಷನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತೈತಿ ಕನಿಷ್ಠ ಒಂದು 15-20 ಸಾವಿರ ಮಂದಿ ಸೇರ್ಬೇಕು
ಇಲ್ಲೇ ಎಲ್ಲಪ್ಪ ಕುಮಾರಗಂಧರ್ವ ಹಾಲ್ ಐತಿ, ಸಾಹಿತ್ಯ ಭವನದಾಗ ವಿಷಯ ಬೇರೆ. ಕ್ರೀಡಾಂಗಣದಾಗ ಮಾಡಬೇಕು, ಅಲ್ಲಿ ಹೋಗ್ಬೋದು ಆಸ್ವಾದಿಸ್ಬೋದು, ಮನರಂಜನೆ ಮಾಡ್ಕೋಬೋದು. ಆದರೆ ನೀವು ಮಾಡಿದ ರೀತಿ ಏನಿದಲ್ಲ ಅದಕ್ಕೆ ತಕರೈತೆ. ಇದು ಕಾರ್ಯಕ್ರಮ ಮುಗಿದ ಮೇಲೆ ಸಮಗ್ರವಾದ ವರದಿಯನ್ನು ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಪ್ರವಾಸೋದ್ಯಮ ಮಂತ್ರಿ ಗಮನಕ್ಕೆ ತರ್ತೇವೆ. ಯಾಕಂದ್ರೆ ಜಿಲ್ಲಾಧಿಕಾರಿ ಈ ರೀತಿ ನಡ್ಕೋಬಾರ್ದು. ಇನ್ನು ಎದಕ್ಕೆ ರೀ 8 ಲಕ್ಷ ಊಟಕ್ಕೆ ಖರ್ಚು ಮಾಡ್ಯಾರ ಅಂತ ಹೇಳಿದರು. 3 ಲಕ್ಷ ವಸ್ತು ಪ್ರದರ್ಶನ ಖರ್ಚು ಮಾಡಿದೆ ಅಂತ ಹೇಳಿದ್ರು. 50 ಅದು ವಸ್ತು ಅದ ಗೊತ್ತಿಲ್ಲ. ಈಗ ವಸ್ತು ಪ್ರದರ್ಶನಕ್ಕೆ 3 ಲಕ್ಷ ತರ ಅಂತ ತಗದೆ, ಅದು ವಯೋಲೇಷನ್ನೇ. ನಮಗೂ ಗೊತ್ತಿಲ್ಲ. ಸರ್, ನಾನು ನೋಡಿದ್ದೀನಿ ಗೂಡ್ಸ್ ಗಾಡಿ ಒಳಗೆ ಸಣ್ಣ ಇಷ್ಟ ಅನ್ನ ಮತ್ತು ಫುಡ್ ಪ್ಯಾಕೆಟ್ ಮಾಡಿದಾರ. ಡಿ ಸಿ ಅವ್ರು ಹೇಳ್ತಾರ 50 ರಿಂದ 100 ರೂಪಾಯಿ ಬೆಲೆ ಕಟ್ತಾರ, ಅದಕ್ಕೆ ಡಬಲ್. मैग्नेटा हमारा आइसक्रीम मेड विद मिल्क।